ದೀಪಾವಳಿ ಹಬ್ಬದಲ್ಲೂ ಜಾತಿ ಗಣತಿಗೆ ಸಿಬ್ಬಂದಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಳ್ಳಾರಿ ತಾಲೂಕ್ ಪಂಚಾಯಿತಿ ಮುಂದೆ ಸಮೀಕ್ಷಾ ಸಿಬ್ಬಂದಿ ಜಮಾವಣೆಗೊಂಡಿದ್ದಾರೆ. ಉಪಹಾರ ಸೇವಿಸದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಶಿಕ್ಷಕಿ ಗಂಗಮ್ಮ. ತಕ್ಷಣ ಶಿಕ್ಷಕಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಸಿಬ್ಬಂದಿ. ದಸರಾ ಹಬ್ಬದ ದಿನವೂ ಕೂಡ ಸಮೀಕ್ಷೆ ಮಾಡಿದ್ದೇವೆ. ದೀಪಾವಳಿ ಹಬ್ಬದ ದಿನವೂ ಕೂಡ ಸಮೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಮಗೂ ದೀಪಾವಳಿ ಹಬ್ಬ ಮಾಡೋದಕ್ಕೆ ಬಿಡಿ. ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಸಮೀಕ್ಷಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇವತ್ತು ಎಷ್ಟಾಗುತ್ತೆ ಅಷ್ಟು ದಯವಿಟ್ಟು ಕೆಲಸ ಮಾಡಿ. ನಿಮ್ಮ ಮಕ್ಕಳನ್ನ ವೆಲ್ಕಮ್ ಮಾಡಿ ದಿವಾಲಿ ನಂತರ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಷೇರು ಸಂಗ್ರಹಣೆಗೆ ಅನುಮತಿಯನ್ನ ನೀಡಿ ಸಹಕಾರ ಇಲಾಖೆ ಆದೇಶವನ್ನ ನೀಡಿದೆ. ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗಿದೆ. ಸರ್ಕಾರದ ಪ್ಲಾನ್ ಪ್ರಕಾರವಾಗಿ ಸಹಕಾರ ಸಂಘ ಸ್ಥಾಪನೆಯಾಗಿರೋದು. ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸಂಘದಲ್ಲಿಡಬಹುದು. ಗೃಹಲಕ್ಷ್ಮಿ ಹಣದ ಆಧಾರದಲ್ಲಿ ಸಂಘದಿಂದ ಸಾಲ ತಗೊಳ್ಳಬಹುದು. ಆರ್ಥಿಕ ಸಬಲೀಕರಣ, ಸ್ವಾವಲಂಬನೆ, ಲಿಂಗ ಸಮಾನತೆ 3 ಪ್ರಮುಖ ಉದ್ದೇಶದಿಂದಾಗಿ ಈ ಸಹಕಾರ ಸಂಘ ಸ್ಥಾಪನೆಗೆ ಎಲ್ಲಾ ರೀತಿಯ ಪ್ರಯತ್ನಗಳಾಗ್ತಾ ಇರುವಂತದ್ದು. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಈಗ ಅನುಮತಿಯನ್ನ ನೀಡಲಾಗಿದೆ. ಈ ಬಗ್ಗೆ ಎಲ್ಲಾ ರೀತಿಯ ತಯಾರಿಗಳು ಕೂಡ ನಡೀತಾ ಇದೆ.